Revelation chapter 15, verse 1 to 8. Let us hear the reading. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದ್ದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ನೀನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದಿದ್ದರಿಂದ ಎಲ್ಲಾ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು ಎಂದು ಹೇಳಿದರು. ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು. ಅದರೊಳಗಿಂದ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವೂ ನಿರ್ಮಲವೂ ಆದ ನಾರುಮಡಿಯನ್ನು ಧರಿಸಿಕೊಂಡಿದ್ದರು. ತಮ್ಮ ಎದೆಗಳಿಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದರು. 4 ಜೀವಿಗಳಲ್ಲಿ ಒಂದು ಈ 7 ಮಂದಿ ದೇವದೂತರಿಗೆ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನಾದ ದೇವರ ರೌದ್ರದಿಂದ ತುಂಬಿದ್ದ 7 ಚಿನ್ನದ ಪಾತ್ರೆಗಳನ್ನು ಕೊಟ್ಟಿತು. ದೇವರ ತೇಜ ಸಾನ್ನಿಧ್ಯದಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ ಆ 7 ಮಂದಿ ದೇವದೂತರ ಕೈಯಲ್ಲಿದ್ದ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಎಂಬುದೇ. ಓದಿದಂಥ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು, ಧ್ಯಾನಿಸಲಿರ್ತಕ್ಕಂಥ ಆತ್ಮೀಯ ಸಂದೇಶಗಳನ್ನು, ಆತ್ಮೀಯ ಪಾಠಗಳನ್ನು ದೇವರಾತ್ಮನ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವಂತೆಯೂ, ಕರ್ತನು ತನ್ನ ವಾಕ್ಯಕ್ಕೆ ನಾವೆಲ್ಲರೂ ಕೂಡ ವಿಧೇಯತೆಯನ್ನು ತೋರುವಂತೆಯೂ ತನ್ನ ಅಪಾರವಾದ ಕೃಪೆಯನ್ನು ನನಗೆ ತಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಿಯ ಸೋದರ ಸೋದರಿಯರೇ, ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯವನ್ನು ನಾವುಗಳು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಭವಿಷ್ಯತ್ತನ್ನ ಕುರಿತು ಚಿಂತನೆ ಮಾಡುವಾಗ ಅನೇಕ ಸಂಗತಿಗಳನ್ನು ಕುರಿತು ಮಾನವನ ಚಿಂತಿಸುವಾತನಾಗಿದ್ದಾನೆ. ಪ್ರಪಂಚದ ಉಷ್ಣಾಂಶ ಅಧಿಕವಾಗುವಂಥದ್ದನ್ನು ಕುರಿತು ಅವನು ಚಿಂತಿಸುತ್ತಾನೆ ಮತ್ತು ಅದನ್ನು ಯಾವ ರೀತಿಯಾಗಿ ಹತೋಟಿಯಲ್ಲಿ ತರಬೇಕೆಂಬುದಾಗಿಯೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸಿಕೊಳ್ಳುವಾತನಾಗಿದ್ದಾನೆ. ತಾವುಗಳು ಇದನ್ನು ಕುರಿತು ಬಲ್ಲವರಾಗಿದ್ದೀರಿ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಕಂಡುಬರುವಂತ ಆರ್ಥಿಕ ಪರಿಸ್ಥಿತಿಗಳನ್ನು ಕುರಿತು ಕೂಡ ಮಾನವನು ಅದನ್ನು ಕೂಡ ತನ್ನ ಆಧೀನತೆಯಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಪ್ರಯತ್ನಿಸುತ್ತಾನೆ. ಆರ್ಥಿಕ ಪರಿಸ್ಥಿತಿ ಹದಗೆಡಬಾರದೆಂಬುದಾಗಿ ಅದಕ್ಕೆ ಬೇಕಾದಂತ ಸ್ಥಿರವಾಗಿರತಕ್ಕಂಥ ಯೋಜನೆಗಳನ್ನು, ನಿಯಮಗಳನ್ನು ಮತ್ತು ಹೊಸ ಹೊಸ ಪದ್ಧತಿಗಳನ್ನು, ಉದ್ದೇಶಗಳನ್ನು ಆತನು ಅಳವಡಿಸಿಕೊಳ್ಳುವಾತನಾಗಿದ್ದಾನೆ. ಇದು ಮಾನವನ ಒಂದು ಫಿಲಾಸಫಿ ಆಗಿದೆ ಅಥವಾ ಸಿದ್ಧಾಂತವಾಗಿದೆ ಎಂಬುದಾಗಿ ತಾವುಗಳು ಕರೆಯಬಹುದು. ಆದರೆ ಪರಿಶುದ್ಧ ಗ್ರಂಥ, ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯವನ್ನ ನಾವು ಧ್ಯಾನಿಸುವಾಗ ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ ಯಾವ ಕಾರ್ಯಗಳು ಸಂಭವಿಸುತ್ತದೆ ಎಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುವಂಥದ್ದಾಗಿದೆ. ಭವಿಷ್ಯತ್ತಿನಲ್ಲಿ ದೇವರು ಅಂತಿಮವಾಗಿ ಈ ಲೋಕವನ್ನು ಆತನು ನ್ಯಾಯ ತೀರಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ವಿವರಿಸುವಂಥದ್ದಾಗಿದೆ. ಸೊ ಪ್ರಕಟಣೆ ಗ್ರಂಥ 22 ಅಧ್ಯಾಯಗಳಲ್ಲಿ ನಾವುಗಳು ಧ್ಯಾನಿಸುತ್ತಾ ಬರುವಂತಹ ಸಂಗತಿ ಏನೆಂದರೆ, ಮೊಟ್ಟ ಮೊದಲನೇದಾಗಿ 7 ಸುರುಳಿಯ ನ್ಯಾಯ ತೀರ್ಪನ ಕುರಿತು ಧ್ಯಾನಿಸುತ್ತಾ ಬಂದೆವು. ತದನಂತರ 7
ಮುದ್ರ ತುತ್ತೂರಿಯ ನ್ಯಾಯ ತೀರ್ಪನ್ನ ಕುರಿತು ಧ್ಯಾನಿಸುತ್ತಾ ಬಂದೆವು. ತದನಂತರ ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುತ್ತಿದ್ದೇವೆ ದೇವರ 7 ಪಾತ್ರೆಗಳ ನ್ಯಾಯ ತೀರ್ಪು. ಸೊ ಪ್ರಿಯರೇ, ಗಮನಿಸಿರಿ, ನಾನು ಆಗಲೇ ನಿಮಗೆ ಗಮನಕ್ಕೆ ತಂದಿದ್ದೇನೆ. ಈ ಒಂದು ನ್ಯಾಯ ತೀರ್ಪು ಮಾನವನ ಮೇಲೆಯೂ ಈ ಲೋಕದ ಮೇಲೆಯೂ ದೇವರು ತರುವಂತ ಅಂತಿಮ ರೌದ್ರ ಅಥವಾ ದೇವರ ನ್ಯಾಯ ತೀರ್ಪು ಎಂಬುದಾಗಿ ತಾವುಗಳು ಅರ್ಥೈಸಿಕೊಳ್ಳಬೇಕೆಂಬುದಾಗಿ ಬಹು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸೊ ನಮ್ಮ ದೇವರ ವಾಕ್ಯವನ್ನ ನಾವುಗಳು ಗಮನಿಸುವಾಗ ಅಥವಾ ಧ್ಯಾನಿಸುವಾಗ ಆದಾಮ ಮತ್ತು ಅವಳು ದೇವರ ಆಜ್ಞೆಯನ್ನ ಮೀರಿದಾಗ ದೇವರ ವಾಕ್ಯ ಹೇಳುತ್ತದೆ, ದೇವರು ಅವರನ್ನ ನ್ಯಾಯ ತೀರಿಸಿದನು, ಏದಿನಿನ ಹೊರಗಡೆ ಅವರು ಹಾಕಲ್ಪಟ್ಟರು ಎಂಬುದಾಗಿ. ಯಾವ ರೀತಿಯಾಗಿ ದೇವರ ನ್ಯಾಯ ತೀರ್ಪು ಬಂತೆಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುತ್ತೇವೆ. ಅದೇ ರೀತಿಯಾಗಿ ಪುನಃ ಆದಾಮನ ಒಂದು ಅವಿಧೇಯತೆಯ ಮೂಲಕವಾಗಿ ರೋಮ 5ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಎಲ್ಲಾ ಮಾನವನ ಮೇಲೆಯೂ ಕೂಡ ನ್ಯಾಯ ತೀರ್ಪು ಬಂತೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 5 verse 12. Let us hear the reading. ಈ ವಿಷಯವು ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಸೊ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದಲೇ ಮರಣವು. ಈ ಒಂದು ಮರಣ ಎಲ್ಲ ಮನುಷ್ಯರಲ್ಲಿ ವ್ಯಾಪಿಸಿತು. ಈ ರೀತಿಯಾಗಿ ನಮ್ಮ ದೇವರ ವಾಕ್ಯದಲ್ಲಿ ಚರಿತ್ರೆಯನ್ನ ನೋಡುವಾಗ, ಮಾನವನ ಸಂಗತಿಯಲ್ಲಿ, ಮಾನವ ಕುಲದ ವಿಷಯದಲ್ಲಿ ವಿವರಣೆಗಳನ್ನು ನಾವು ನೋಡುವಾಗ ಈ ರೀತಿಯಾಗಿ ಅವನು ನ್ಯಾಯ ತೀರಿಸಲ್ಪಟ್ಟಿದ್ದಾನೆ. ತದನಂತರ ಆದಿಕಾಂಡ 6ನೇ ಅಧ್ಯಾಯದಲ್ಲಿ, 7ನೇ ಅಧ್ಯಾಯದಲ್ಲಿ, 8ನೇ ಅಧ್ಯಾಯದಲ್ಲಿ ನೋಹನ ಕಾಲದಲ್ಲಿ ಯಾವ ರೀತಿಯಾಗಿ ದೇವರು ಪ್ರಳಯದ ಮೂಲಕ ನ್ಯಾಯ ತೀರ್ಪನ್ನ ಬರಮಾಡಿದನೆಂಬುದಾಗಿ ದೇವರ ವಾಕ್ಯ ಅಲ್ಲೂ ಕೂಡ ವಿವರಿಸುವುದನ್ನ ಕುರಿತು ನಾವುಗಳು ಬಲ್ಲವರಾಗಿದ್ದೇವೆ. ಸೊ ಪ್ರಿಯ ದೈವ ಜನರೇ, ನೋಹನ ದಿನಗಳನ್ನ ತಾವುಗಳು ನೆನಪು ಮಾಡಿಕೊಳ್ಳುವುದಾದರೆ ಆತನು 120 ವರ್ಷಗಳ ಕಾಲ ಸುವಾರ್ತೆಯನ್ನ ಸಾರಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆತನು ದೇವರ ವಾಕ್ಯವನ್ನ ಅಷ್ಟು ದೀರ್ಘಕಾಲ ಸಾರಿದರೂ ಕೂಡ ಆಗಿನ ಕಾಲದಲ್ಲಿ ಇದ್ದಂತ ಜನರು ಮಳೆಯನ್ನ ಕುರಿತು ನಂಬಲಿಲ್ಲ ಮತ್ತು ದೇವರು ನ್ಯಾಯ ತೀರಿಸುತ್ತಾನೆಂಬುದಾಗಿಯೂ ಕೂಡ ಅವರು ನಂಬಲಿಲ್ಲ ಮತ್ತು ದೇವರ ಒಂದು ಕರೆಯುವಿಕೆಯನ್ನು ಕೂಡ ಅವರು ಸ್ವೀಕರಿಸಲಿಲ್ಲ. ಅದರ ಪರಿಣಾಮ ನೋಹ ಆತನ ಕುಟುಂಬದವರು ಮಾತ್ರವೇ ರಕ್ಷಿಸಲ್ಪಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನೀವು ನಾನು ಕಲಿಯುವಂತ ಒಂದು ಆತ್ಮೀಯ ಪಾಠ, ಟೇಕ್ ಅವೇ ಫ್ರಮ್ ದಿಸ್ ಡಿವೋಷನ್ ಮೆಡಿಟೇಷನ್ ಇಸ್ ದಟ್ ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ದೇವರಿಗೆ ನಾವು ಭಯಪಡೋಣ. ನಾವು ವೈಯಕ್ತಿಕವಾಗಿ ದೇವರಿಗೆ ನಾವು ಭಯಪಡೋಣ, ಕುಟುಂಬವಾಗಿ ದೇವರಿಗೆ ಭಯಪಡೋಣ, ನಾವು ಸಭೆಯಾಗಿ ದೇವರಿಗೆ ಭಯಪಡೋಣ. ದೇವರ ವಾಕ್ಯ, ದೇವರ ಆಜ್ಞೆಗಳನ್ನ ನಾವು ಕೈಗೊಂಡು ನಾವು ನಡೆಯುವುದಾದರೆ ಮುಂದಿನ ದಿನಗಳಲ್ಲಿ ಕಂಡುಬರುವಂತ ನ್ಯಾಯ ತೀರ್ಪಿನಿಂದ ತಾವುಗಳು ತಪ್ಪಿಸಿಕೊಳ್ಳಲು ಸಾಧ್ಯ. ಅದೇ ರೀತಿಯಾಗಿ ಇಸ್ರೇಲರ ಒಂದು ಜೀವಿತವನ್ನ ನಾವುಗಳು ಧ್ಯಾನಿಸುವಾಗ ಇಸ್ರೇಲರು ನಿಜವಾದ ದೇವರನ್ನು ಅವರು ಆರಾಧಿಸದೆ ವಿಗ್ರಹಗಳನ್ನ ಆರಾಧಿಸಲು ತೊಡಗಿದರು. ತದನಂತರ ದೇವರು ಅವರಿಗೆ ತನ್ನ ಆಜ್ಞೆಗಳನ್ನ ಕೊಟ್ಟಿದ್ದನು. ಅವರು ಆ ಆಜ್ಞೆಗಳನ್ನ ಮೀರಿ ಆತನಿಗೆ ಕೋಪವನ್ನ ಎಬ್ಬಿಸಿದರು. ಪದೇ ಪದೇ ಅವರು ಮೊಂಡರಾಗಿದ್ದರು, ಅವಿಧೇಯರಾಗಿದ್ದರು, ದೇವರಿಗೆ ವಿರುದ್ಧವಾಗಿ ಕಠಿಣ ಹೃದಯವನ್ನ ಹೊಂದಿದ ಕಾರಣ ದೇವರು ಅವರನ್ನು ನ್ಯಾಯ ತೀರಿಸಿದನು. ಯಾವ ರೀತಿಯಾಗಿ ಎಂಬುದಾಗಿ ನೋಡುವಾಗ ಕೊರೇಶನ ಮೂಲಕವಾಗಿ ಅವರು ಬಾಬೆಲಿಗೆ ಒಯ್ಯಲ್ಪಟ್ಟರು. ನೀವು ಎಸ್ತರಳ ಗ್ರಂಥವನ್ನ ನೀವು ಧ್ಯಾನಿಸುವಾಗ ಅರ್ಥೈಸಿಕೊಂಡಿದ್ದೀರಿ. ಅಲ್ಲಿ ನೆಬೂಕದ್ನೆಚ್ಚರನು ಯಾವ ರೀತಿಯಾಗಿ ಅವರನ್ನ ತೆಗೆದುಕೊಂಡು ಹೋದನು ಮತ್ತು ಯಾವ ರೀತಿಯಾಗಿ 70 ವರ್ಷಗಳ ಕಾಲ ಅವರು ಸೆರೆಗೆ ಒಯ್ಯಲ್ಪಟ್ಟರು ಎಂಬ ಸಂಗತಿಗಳನ್ನ ತಾವುಗಳು ಬಲ್ಲವರಾಗಿದ್ದೀರಿ. ಅವುಗಳನ್ನ ನೆನಪು ಮಾಡಿಕೊಳ್ಳಬೇಕಾಗಿ
ಕೇಳಿಕೊಳ್ಳುತ್ತೇನೆ. ಈ ರೀತಿಯಾಗಿ ದೇವರು ಆಯಾ ಸಮಯದಲ್ಲಿ ತನ್ನ ನ್ಯಾಯ ತೀರ್ಪನ್ನ ಬರಮಾಡುತ್ತಾ ದೇವರ ಮಕ್ಕಳನ್ನ ಪ್ರೀತಿಸುತ್ತಾ, ಶಿಕ್ಷಿಸುತ್ತಾ, ಸರಿಪಡಿಸುತ್ತಾ ಆತನು ಬಂದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ. ಸೊ ಈ ಒಂದು ವಾಕ್ಯ ಭಾಗದಿಂದ ನಾವು ಮುಂದಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ಈ ಒಂದು ವಾಕ್ಯದಿಂದ ನಾನು ತಾವುಗಳು ತೆಗೆದುಕೊಳ್ಳಬೇಕಾದ ಒಂದು ವಾಕ್ಯ ಏನೆಂದರೆ, ಅಪ್ಲಿಕೇಶನ್ ಏನೆಂದರೆ, ಅಳವಡಿಸಿಕೊಳ್ಳಬೇಕಾದಂತ ಸಂಗತಿ ಏನೆಂದರೆ, ಮತ್ತಾಯ 10ನೇ ಅಧ್ಯಾಯ 28ನೇ ವಾಕ್ಯ, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 10 verse 28. ನೀವು ನಾನು ದೇವರಿಗೆ ಭಯಪಡಬೇಕೆಂಬುದಾಗಿ ಈ ಆತ್ಮೀಯ ಪಾಠವನ್ನ ಕಲಿತುಕೊಳ್ಳೋಣ. ಓದುವುದನ್ನು ಕೇಳಿಸಿಕೊಳ್ಳೋಣ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಸೊ ಪ್ರಿಯರೇ, ನೀವು ನಾನು ಹೆದರಬೇಕು, ನೀವು ನಾನು ಭಯಪಡಬೇಕು. ಯಾರಿಗೆ ಭಯಪಡಬೇಕು? ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ನರಕಕ್ಕೆ ದೇಹವನ್ನು, ನಮ್ಮ ಆತ್ಮವನ್ನು ಹಾಕುವಾತನಿಗೆ ನಾವು ಹೆದರಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಇಬ್ರಿಯ ಪತ್ರಕ್ಕೆ 10ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಇಬ್ರಿಯ ಗ್ರಂಥಕರ್ತನು ತಿಳಿಸುವಂತ ಸಂಗತಿಯನ್ನು ಓದಿಕೊಳ್ಳೋಣ. Hebrews chapter 10 verse 31. Let us hear the reading. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು ಎಂಬುದೇ. ಸೊ ಪ್ರಿಯರೇ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ನೀವು ನಾನು ಕೃಪೆಯ ಕಾಲದಲ್ಲಿದ್ದೇವೆ. ಈ ಕೃಪೆಯ ಕಾಲದಲ್ಲಿ ಪರಿಶುದ್ಧ ಗ್ರಂಥ ದೇವರ ವಾಕ್ಯವನ್ನ ನಾವು ಓದೋಣ. ದೇವರ ವಾಕ್ಯಕ್ಕೆ ನಾವು ವಿಧೇಯತೆಯನ್ನು ತೋರೋಣ. ದೇವರ ವಾಕ್ಯದ ಪ್ರಕಾರ ನಾವು ನಡೆಯುವಾಗ ದೇವರ ಹಸ್ತದಲ್ಲಿ ನಾವು ಬೀಳುವುದಿಲ್ಲ ಮತ್ತು ದೇವರ ಕೋಪಕ್ಕೆ ನಾವು ಗುರಿಯಾಗುವುದಿಲ್ಲ, ದೇವರ ನ್ಯಾಯ ತೀರ್ಪಿಗೆ ನಾವು ಗುರಿಯಾಗುವುದಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗಗಳು ತಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಆದಿಕಾಂಡ 19ನೇ ಅಧ್ಯಾಯ 1ರಿಂದ 29 ವಾಕ್ಯಗಳು ಉದ್ದವಾದಂತಹ ವಾಕ್ಯ ಭಾಗವಾಗಿದೆ. ಈ ವಾಕ್ಯವನ್ನ ನೀವು ಗಮನಿಸುವುದಾದರೆ, ಸೊದೋಮ್ ಮತ್ತು ಗೊಮೋರಗಳ ಮೇಲೆ ದೇವರು ತನ್ನ ನ್ಯಾಯ ತೀರ್ಪನ್ನ ಬರಮಾಡಿದನು. ಇದನ್ನ ಕುರಿತು ಪೌಲನು ರೋಮ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಮಾತನಾಡುತ್ತಾ, ಯಾರು ಜೀವ ಸ್ವರೂಪನಾದ ದೇವರನ್ನ ತಿಳಿದಿದ್ದರೂ ಕೂಡ ಆತನನ್ನ ಆರಾಧಿಸದೆ, ಆತನನ್ನ ಘನಪಡಿಸದೆ, ವಿಗ್ರಹಗಳನ್ನು, ಕಲ್ಲುಗಳನ್ನು, ಸರ್ಪಗಳನ್ನ ಮಾಡಿಕೊಂಡು ಆತನ ಮೇಲೆ ಆತನಿಗೆ ಕೋಪವನ್ನ ಎಬ್ಬಿಸಿದರು, ಅವರ ಮೇಲೆ ದೇವರ ರೌದ್ರ ಕೋಪ ಇರುತ್ತದೆ ಎಂಬುದಾಗಿ ಈ ವಾಕ್ಯ ಭಾಗ ವಿವರಿಸುವಂತದ್ದಾಗಿದೆ. ಆದ ಕಾರಣ ಪ್ರಿಯ ಸೋದರ ಸೋದರಿಯರೇ, ಸೊದೋಮ್ ಗೊಮೋರಗಳ ಒಂದು ನ್ಯಾಯ ತೀರ್ಪನ್ನ ಯಾವಾಗೆಲ್ಲ ನಾವು ನೆನಪು ಮಾಡಿಕೊಳ್ಳುತ್ತೇವೋ, ಲೋಟನ ಪತ್ನಿ ಯಾವ ರೀತಿಯಾಗಿ ಆಕೆ ಉಪ್ಪಿನ ಕಂಬವಾದಳು ಎಂಬ ಸಂಗತಿಯನ್ನು ಕೂಡ ನಮ್ಮ ಮನಸ್ಸಿಗೆ ತಂದುಕೊಳ್ಳತಕ್ಕಂಥವರಾಗಿದ್ದೇವೆ. ಆದ ಕಾರಣ ನೀವು ನಾನು ನಮ್ಮ ಜೀವಿತದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಒಂದು ಸಂಗತಿಯನ್ನ ಎದುರಿಸಲಿದ್ದೇವೆ ಎಂಬುದಾಗಿ ನೋಡುವಾಗ ನಮ್ಮ ನಿರ್ಮಾಣಿಕನನ್ನ ನೀವು ನಾನು ಭೇಟಿಯಾಗುವಂತವರಾಗಿದ್ದೇವೆ. ಆತನನ್ನು ನಾವು ಸಂಧಿಸುವಂತವರಾಗಿದ್ದೇವೆ. ನೀವು ನಾನು ನಮ್ಮ ಹೃದಯದಲ್ಲಿ, ಯೇಸುವೆ, ನಾನು ಪಾಪಿ, ನನ್ನನ್ನು ಕ್ಷಮಿಸು, ನಿನ್ನ ರಕ್ತದಿಂದ ನನ್ನ ಪಾಪವನ್ನು ತೊಳೆದು ಶುದ್ಧ ಮಾಡು, ನಿನ್ನ ಮಗನಾಗಿ ನನ್ನನ್ನು ಮಾಡು, ನಿನ್ನ ಮಗಳಾಗಿ ನನ್ನನ್ನು ಮಾಡು, ನನ್ನನ್ನು ನ್ಯಾಯ ತೀರ್ಪಿನಿಂದ ನೀನು ತಪ್ಪಿಸುವ ಸಲುವಾಗಿಯೂ, ನನ್ನನ್ನು ದೇವರ ಕೋಪದಿಂದ ತಪ್ಪಿಸುವ ಸಲುವಾಗಿಯೂ, ನನ್ನನ್ನು ಶಾಪದಿಂದ ಆಶೀರ್ವಾದಕ್ಕೆ ಸೇರಿಸುವ ಸಲುವಾಗಿಯೂ ನೀನು ನನಗೋಸ್ಕರವಾಗಿ ಈ ಲೋಕಕ್ಕೆ ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ನೀನು ನನ್ನನ್ನು ಪ್ರೀತಿಸಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನಿನ್ನ ಶಿಲುಬೆಯ ಕಾರ್ಯವನ್ನ ನಾನು ನಂಬುತ್ತೇನೆ ಎಂಬುದಾಗಿ ನಮ್ಮ ಹೃದಯದಲ್ಲಿ ಆತನಿಗೆ ನಾವು ಸ್ಥಳ ಕೊಡುವುದಾದರೆ, ಪ್ರಿಯ ದೈವ ಜನರೇ, ನೀವು ನಾನುಗಳು ನಾವೆಲ್ಲರೂ ಕೂಡ ಬರಲಿರ್ತಕ್ಕಂಥ ದೈವ ಕೋಪದಿಂದ ನಾವುಗಳು ತಪ್ಪಿಸಲ್ಪಡುತ್ತೇವೆ. ಆದ ಕಾರಣ ಈ ಕೆಲವು ವಾಕ್ಯಗಳ ಮೂಲಕ ನಾವು ಗಮನಿಸಿದಂತ ಸಂಗತಿ ಏನೆಂದರೆ, ನಾವು ದೇವರ ಬಳಿಗೆ ಒಂದು ದಿನ ಹೋಗುವಂತವರಾಗಿದ್ದೇವೆ. ದೇವರೆಲ್ಲಿದ್ದಾನೋ ದೇವರ ಜೊತೆಗೆ ನಾವು ಇರುವಂತವರಾಗಿದ್ದೇವೆ. ನೀವು ನಾನು ಈ ವಾಕ್ಯಗಳನ್ನ ನಂಬದೇ ಹೋದರೆ, ಕಠಿಣಪಡಿಸಿಕೊಳ್ಳುವುದಾದರೆ ದೇವರ ನ್ಯಾಯ ತೀರ್ಪಿಗೆ ಸಿಕ್ಕಿಕೊಳ್ಳುತ್ತೇವೆ. ಆ ನ್ಯಾಯ ತೀರ್ಪು ಎಷ್ಟೊಂದು ಘೋರವಾದಂಥದ್ದು,
ಆ ನ್ಯಾಯ ತೀರ್ಪು ಎಷ್ಟೊಂದು ಭಯಂಕರವಾದದ್ದು ಎಂಬುದಾಗಿ ಪ್ರಕಟಣೆಯ ಗ್ರಂಥ 4ನೇ 22 ಅಧ್ಯಾಯಗಳಲ್ಲಿ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೂ ನಾವು ಅದರ ವಿವರಣೆಗಳನ್ನ ಧ್ಯಾನಿಸುತ್ತಾ ಇದ್ದೇವೆ. ನನ್ನೊಂದಿಗೆ ವಾಕ್ಯವನ್ನ ಧ್ಯಾನಿಸುತ್ತಿರ್ತಕ್ಕಂಥ ಪ್ರಿಯ ಪರಿಶುದ್ಧರೇ, ನೀವು ಈ ವಾಕ್ಯಗಳನ್ನ ಧ್ಯಾನಿಸುವುದು ಮಾತ್ರವಲ್ಲ, ಇದರಲ್ಲಿರ್ತಕ್ಕಂಥ ಆತ್ಮೀಯ ಪಾಠಗಳನ್ನ ತಿಳಿದುಕೊಳ್ಳುವುದು ಮಾತ್ರವಲ್ಲ, ನೀವು ಇತರರಿಗೆ ಹಂಚಿಕೊಳ್ಳುವುದಾದರೆ, ಅದನ್ನು ನೀವು ನಂಬುವುದಾದರೆ ಇತರರನ್ನು ಕೂಡ ನೀವು ಕರ್ತನ ಕಡೆಗೆ ನಡೆಸುವಂತವರಾಗಿದ್ದೀರಿ. ಇತರರನ್ನು ಕೂಡ ನ್ಯಾಯ ತೀರ್ಪಿನಿಂದ ತಪ್ಪಿಸುವಂತವರಾಗಿದ್ದೀರಿ. ಯಾಕೆಂದರೆ ಪದೇ ಪದೇ ಪ್ರಕಟಣೆ ಗ್ರಂಥದಲ್ಲಿ ನಾವುಗಳು ಧ್ಯಾನಿಸುತ್ತಾ ಬಂದಂತ ಒಂದು ಆತ್ಮೀಯ ಪಾಠ ಏನೆಂದರೆ, ಅಲ್ಲಿ ದೇವರು ಯಾವ ರೀತಿಯಾಗಿ ಸಂಕಟ ಕಾಲದಲ್ಲೂ ಕೂಡ, ಮಹಾಸಂಕಟ ಕಾಲದಲ್ಲೂ ಕೂಡ ಅನೇಕರನ್ನ ದೇವರು ಸುವಾರ್ತೆಯನ್ನು ಸಾರುವುದಕ್ಕೆ ಬಳಸಿಕೊಳ್ಳುವುದನ್ನ ಕುರಿತು ನಾವುಗಳು ಧ್ಯಾನಿಸಿದ್ದೇವೆ. 1,44,000 ಯಹೂದ್ಯರೊಳಗಿಂದ ಆರಿಸಲ್ಪಟ್ಟಂತ ಸಾಕ್ಷಿಗಳನ್ನ ಕೂಡ ದೇವರು ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರ ಆ ದಿನಗಳಲ್ಲಿ ಉಪಯೋಗಿಸಿಕೊಳ್ಳುತ್ತಾ ಇದ್ದಾನೆ. ಮತ್ತು ಅದರ ಮೂಲಕ ದೇವರು ಎಷ್ಟು ಪ್ರೀತಿಯುಳ್ಳವನು, ಎಷ್ಟು ಕರುಣೆಯುಳ್ಳವನು ಎಂಬುದಾಗಿಯೂ ಕೂಡ ಆತನು ತೋರ್ಪಡಿಸುವುದನ್ನ ಕುರಿತು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಮತ್ತು 2 ಮಹಾಸಾಕ್ಷಿಗಳು ನನ್ನ ಕುರಿತು ಕೂಡ ನಾವು ಧ್ಯಾನಿಸುತ್ತಾ ಬಂದೆವು. ಅವರು 3 ವರ್ಷಗಳ ಆ ಒಂದು ಸಂಕಟ ಕಾಲ, ಮಹಾಸಂಕಟ ಕಾಲದ ದಿನಗಳಲ್ಲಿ ಸುವಾರ್ತೆಯನ್ನ ಸಾರುವಂತವರಾಗಿದ್ದರು. ಮತ್ತು ಅವರ ಸುವಾರ್ತೆಯನ್ನ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಜನರು ಕೂಡ ಅವರು ಕೇಳುತ್ತಿದ್ದರು, ನೋಡುತ್ತಿದ್ದರು ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ಕಳೆದ ದಿನಗಳಲ್ಲೂ ಕೂಡ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ನಾವುಗಳು ನೋಡಬಹುದು. ವರ್ಲ್ಡ್ ಕಪ್ ಯಾವುದೋ ಒಂದು ದೇಶದಲ್ಲಿ ಆಯ್ತಾ ಇದೆ, ಆದರೆ ಇಡೀ ಪ್ರಪಂಚದ ಜನ ಅದನ್ನ ನೋಡಿದರು. ಅದೇ ರೀತಿಯಾಗಿ ಭಾರತ ದೇಶದಲ್ಲೂ ಕೂಡ ದೆಹಲಿಯಲ್ಲಿ ಆಗಲಿ, ಬೇರೆ ಸ್ಥಳಗಳಲ್ಲಿ ಆಗಲಿ ನಡೆದಂತ ಯವನಸ್ಥರ ನೀಟ್ ಒಂದು ಚಳುವಳಿಯನ್ನ ಕುರಿತು ಕೂಡ ನಾವಿರುವಂತಹ ಸ್ಥಳಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಅವುಗಳನ್ನ ನಾವು ತಿಳಿದಿದ್ದೇವೆ. ಅದೇ ರೀತಿಯಾಗಿ ಪ್ರಕಟಣೆಯ ಗ್ರಂಥದಲ್ಲೂ ಕೂಡ ಈ ಒಂದು ಸಾಕ್ಷಿಗಳು ಸುವಾರ್ತೆಯನ್ನ ಸಾರುವಾಗ್ಲೂ ಕೂಡ ಇಡೀ ಲೋಕದ ಜನ ಅದನ್ನ ಕೇಳುವಂತವರಾಗಿದ್ದಾರೆ ಮತ್ತು ಆ ಸಾಕ್ಷಿಗಳನ್ನ ನೋಡುವಂತವರಾಗಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅವರುಗಳು ಅದನ್ನ ನಂಬುವುದಿಲ್ಲ, ಆ ಸಾಕ್ಷಿಗಳನ್ನ ನಂಬುವುದಿಲ್ಲ, ಆ ಸಾಕ್ಷಿಗಳ ಮಾತುಗಳನ್ನ ವಿರೋಧಿಸುತ್ತಾರೆ. ಆ ಸಾಕ್ಷಿಗಳು ಕೊಲ್ಲಲ್ಪಟ್ಟಾಗ ಅವರು ಸಂತೋಷ ಪಡುತ್ತಾರೆ, ಉಡುಗೊರೆಗಳನ್ನು ಕೂಡ ಹಂಚಿಕೊಳ್ಳುವಂತವರಾಗಿದ್ದಾರೆ. ಅಂದರೆ ಅಷ್ಟೊಂದು ಕಠಿಣವಾದ ಹೃದಯವನ್ನ ಅವರು ಹೊಂದಿರುವಂತವರಾಗಿದ್ದಾರೆ. ಅದೇ ರೀತಿಯಲ್ಲಿ ಅವರಿಂದ ನಾವುಗಳು ಕಲಿಯುವಂತ ಒಂದು ಪಾಠವೇನೆಂದರೆ, ನಾವು ಎಂದೂ ಕೂಡ ನಮ್ಮ ಹೃದಯವನ್ನ ಕಠಿಣಪಡಿಸಿಕೊಳ್ಳಬಾರದು. ದೇವರ ವಾಕ್ಯವನ್ನ ನಾವು ಓದುವಾಗ ತೆರೆದ ಕೂಡಲೇ ಕರ್ತ ನನ್ನೊಂದಿಗೆ ಮಾತನಾಡು ಎಂಬುದಾಗಿ ನಾವು ಮಾತನಾಡಿ ಕರ್ತನ ಜೊತೆಗೆ ಪ್ರಾರ್ಥನೆ ಮಾಡಿ ಆ ವಾಕ್ಯಗಳನ್ನ ತೆರೆದು ಓದುವಾಗ ಕರ್ತನು ನನ್ನೊಂದಿಗೆ ಮಾತನಾಡ್ತಾನೆ, ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ನಮ್ಮ ದೇವರು ಪ್ರೀತಿಯುಳ್ಳ ದೇವರಾಗಿದ್ದಾನೆ, ನಮ್ಮ ದೇವರು ಕರುಣೆಯುಳ್ಳ ದೇವರಾಗಿದ್ದಾನೆ. ನೀವು ನಾನು ನರಕಕ್ಕೆ ಹೋಗಬಾರದು, ಆ ನರಕದ ಬೆಂಕಿಯ ಕಾವನ್ನ ಹೊಂದಬಾರದು. ನೀವು ನಾನು ಹಲ್ಲು ಕಡಿಯುವ ಸ್ಥಳಕ್ಕೆ ಹೋಗಬಾರದು, ನೀವು ನಾನು ಯಾತನೆಯ ಸ್ಥಳಕ್ಕೆ ಹೋಗಬಾರದು. ಅಲ್ಲಿ ಗೋಳಾಟವಿದೆ, ಅಲ್ಲಿ ಕಚ್ಚುವಂತ ಹುಳು ಸಾಯುವುದಿಲ್ಲ, ಅಲ್ಲಿ ದಾಹವಿದೆ. ಅಲ್ಲಿ ಈ ಲೋಕದಲ್ಲಿ ನಾವು ಇದ್ದಾಗ ಯಾವ ರೀತಿಯಾಗಿ ನೆನಪುಗಳನ್ನ ನಾವು ಹೊಂದಿಕೊಂಡಿದ್ದೇವೋ ಆ ಎಲ್ಲ ನೆನಪುಗಳು ಕೂಡ ಆ ಒಂದು ಪಾತಾಳದಲ್ಲಿ ಅವರನ್ನ ಕಾಡುವಂತದ್ದಾಗಿದೆ, ಅವರಿಗೆ ವೇದನೆಯನ್ನ ತರುವಂತದ್ದಾಗಿದೆ ಎಂಬುದಾಗಿ ಲೂಕ 16ನೇ ಅಧ್ಯಾಯ 19ರಿಂದ 31 ವಾಕ್ಯಗಳಲ್ಲಿ ಐಶ್ವರ್ಯವಂತವನ ಜೀವಿತದ ಮೂಲಕ ನಾವುಗಳು ತಿಳಿದಿದ್ದೇವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿ, ನನ್ನ ಒಂದು ಕೋರಿಕೆ ಏನೆಂದರೆ, ಈ ವಾಕ್ಯಗಳನ್ನ ಓದಿರಿ, ಈ ವಾಕ್ಯಗಳನ್ನ ನಂಬಿರಿ, ಈ ವಾಕ್ಯಗಳನ್ನ ಕೈಗೊಂಡು ನಡೆಯಿರಿ. ನಿಮ್ಮ ಹೃದಯದ ಸಿಂಹಾಸನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ಥಳವನ್ನ ಕೊಡಿರಿ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3 ಭಾಗಗಳನ್ನಾಗಿ ಇದನ್ನ ಧ್ಯಾನಿಸುತ್ತಿದ್ದೇವೆ. ಸೊ ಮೊದಲ ಭಾಗದಲ್ಲಿ ನಾವು ಧ್ಯಾನಿಸಿದಂತ ಸಂಗತಿ ಏನೆಂದರೆ, ವೆಂಜೆನ್ಸ್ ಇಸ್ ಮೈನ್, ಅಂದರೆ ಮುಯ್ಯಿ ತೀರಿಸುವುದು ನನ್ನದು ಎಂಬುದಾಗಿ ದೇವರು ಅಲ್ಲಿ ಮಾತನಾಡುತ್ತಾ ಬಂದನು. ಮತ್ತು ಯಾವ ರೀತಿಯಾಗಿ ಆತನು ಮುಯ್ಯಿ ತೀರಿಸುವನು ಎಂಬುದಾಗಿ ನಾವುಗಳು ಧ್ಯಾನಿಸಿದ್ದೇವೆ. ಒಂದು ವಾಕ್ಯವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ.
ಜಕರನ್ಯ ಪ್ರವಾದನೆಯ ಗ್ರಂಥದಲ್ಲಿ ದೇವರು ತಿಳಿಸುತ್ತಿದ್ದಾನೆ, ನಿಮ್ಮನ್ನು ತಾಕುವವನು ನನ್ನ ಕಣ್ಣಿನ ಗುಡ್ಡೆಯನ್ನ ತಾಕುವವನಾಗಿದ್ದಾನೆ. ಇನ್ ಅದರ್ ವರ್ಡ್, ನನ್ನ ಕಣ್ಣಿನ ಮಣಿಯನ್ನ ಮುಟ್ಟುವಂತವನಾಗಿದ್ದಾನೆ. ದೇವರು ತನ್ನ ಮಕ್ಕಳನ್ನ ಕಾಪಾಡುವಾತನಾಗಿದ್ದಾನೆ. ಮತ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 10ನೇ ವಾಕ್ಯದಲ್ಲಿ, ಈ ಚಿಕ್ಕವರಲ್ಲಿ ಒಬ್ಬರಿಗೆ ನೀವು ತಡೆಯನ್ನ ಉಂಟು ಮಾಡುವುದಾದರೆ ಅವರನ್ನ ನಾನು ನ್ಯಾಯ ತೀರಿಸುತ್ತೇನೆ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಮತ್ತಾಯದಲ್ಲಿಯೂ ರೋಮದಲ್ಲಿಯೂ ದೇವರು ತಿಳಿಸುವಂತ ಸಂಗತಿ ಏನೆಂದರೆ, ಮುಯ್ಯಿ ತೀರಿಸುವುದು ನನ್ನ ಕೆಲಸ, ಮುಯ್ಯಿ ತೀರಿಸುವುದು ನಿಮ್ಮ ಕೆಲಸವಲ್ಲ. ಆದ ಕಾರಣ ನೀವು ನಾನು ದೇವರ ವಾಕ್ಯದ ಪ್ರಕಾರ ಪ್ರಾರ್ಥಿಸಬೇಕು, ನಡೆದುಕೊಳ್ಳಬೇಕು. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ, ನಿಮ್ಮನ್ನು ನಿಂದಿಸುವವರಿಗೋಸ್ಕರವಾಗಿಯೂ ನಿಮ್ಮನ್ನು ಅವಮಾನ ಪಡಿಸುವವರಿಗೋಸ್ಕರವಾಗಿಯೂ ನೀವು ಪ್ರಾರ್ಥಿಸಿರಿ, ನೀವು ಸಂತೋಷ ಪಡಿರಿ, ಪರಲೋಕ ರಾಜ್ಯವು ನಿಮ್ಮದೆಂಬುದಾಗಿ ಮತ್ತಾಯ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೇಸುಸ್ವಾಮಿಯ ನುಡಿಗಳನ್ನ ನೆನಪು ಮಾಡಿಕೊಳ್ಳಿರಿ. ಸೊ ಪ್ರಿಯರೇ, ಈ ಒಂದು ವಾಕ್ಯ ಭಾಗದಲ್ಲಿ ನಾನು ನಿಮ್ಮನ್ನ ಪ್ರೋತ್ಸಾಹಪಡಿಸುವಂತ ಸಂಗತಿ ಏನೆಂದರೆ, ಕ್ರೈಸ್ತರನ್ನ ಕುರಿತು ನಾವು ಕೇಳುವಂತ ಹಿಂಸಾಚಾರಗಳು, ಕ್ರೈಸ್ತರಿಗೆ ಆಗುವಂತ ವಿರೋಧತ್ವಗಳನ್ನ ನಾವು ಕೇಳುವಾಗ ನೀವು ನಾನು ಮಾಡಬೇಕಾದ ಮೊದಲ ಕಾರ್ಯ ಏನೆಂದರೆ ಪ್ರಾರ್ಥನೆಯನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿರಿ. ಅಂದು ಎಸ್ತೇರಳು ಉಪವಾಸ ಪ್ರಾರ್ಥನೆಯನ್ನ ಮಾಡಿದ ಕಾರಣ ಮೊರ್ದೆಕೈ ಮತ್ತು ಎಲ್ಲಾ ಯಹೂದ್ಯರು ಕೂಡ ಉಪವಾಸವನ್ನ ಅವರು ಕೈಗೊಂಡ ಕಾರಣ ಯಹೂದ್ಯರು ಸಂಹರಿಸಲ್ಪಡಲಿಲ್ಲ. ಹೌದು ಪ್ರಿಯರೇ, ಅದೇ ಪ್ರಾರ್ಥನೆಯ ಬಲ. ನೀವು ನಾನು ಮಾಡುವಂತ ಪ್ರಾರ್ಥನೆ ಬಹು ಪ್ರಾಮುಖ್ಯವಾದದ್ದು. ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಪ್ರಾರ್ಥನೆಯನ್ನ ಕೈಗೊಳ್ಳಬೇಕು, ಪ್ರಾರ್ಥಿಸಬೇಕು, ಆಸಕ್ತಿಯಿಂದ ಪ್ರಾರ್ಥಿಸಬೇಕು, ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸಬೇಕು, ಮನವ್ಯತೆಯಿಂದ ಪ್ರಾರ್ಥನೆ ಮಾಡಬೇಕು. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಇದ್ದಾಗ ಎಲ್ಲಾ ಪರಿಸ್ಥಿತಿಗಳಿಂದ ಕಾಪಾಡುವಾತನಿಗೆ ಆತನು ಕಣ್ಣೀರುಗಳನ್ನ ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುತ್ತಾ ಆತನು ಕೇಳಲ್ಪಟ್ಟನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸೊ ಆದ ಕಾರಣ ಪ್ರಿಯ ದೈವ ಜನರೇ, ನನ್ನ ಪ್ರಾರ್ಥನೆಯ ಜೀವಿತ ಹೇಗಿದೆ, ತಮ್ಮ ಪ್ರಾರ್ಥನೆಯ ಜೀವಿತ ಹೇಗಿದೆ, ನಾವು ಹಿಂಸೆಯಲ್ಲಿ ಹಾದು ಹೋಗುತ್ತಿರ್ತಕ್ಕಂಥ ದೇವರ ಮಕ್ಕಳ ವಿಷಯದಲ್ಲಿ ಯಾವ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದೇವೆ, ಯಾವ ರೀತಿಯಾಗಿ ನಮ್ಮ ಅನುಕಂಪವನ್ನ ನಾವು ತೋರುತ್ತಿದ್ದೇವೆ. ಆಂಟಿ ಕನ್ವರ್ಷನ್ ಲಾ ಪ್ರಿಯರೇ, ಅದನ್ನ ಕುರಿತು ನಾವು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ನೀವು ನಾನು ಮಾಡುವಂತ ಪ್ರಾರ್ಥನೆಯನ್ನ ಕೇಳಿ ದೇವರು ದೊಡ್ಡ ಕಾರ್ಯವನ್ನ ಮಾಡುವಾತನಾಗಿದ್ದಾನೆ. ನೀವು ಈ ಭೂಮಿಯಲ್ಲಿ ಏನನ್ನ ಕಟ್ಟುತ್ತೀರೋ ಅದು ಪರಲೋಕದಲ್ಲೂ ಕಟ್ಟಲ್ಪಡುವುದು, ನೀವು ಏನನ್ನ ಬಿಚ್ಚುತ್ತೀರೋ ಅದು ಪರಲೋಕದಲ್ಲೂ ಕೂಡ ಪಡುವುದೆಂಬುದಾಗಿ ಆತನ ಅಧಿಕಾರವನ್ನ ಕೊಟ್ಟಿದ್ದಾನೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ ಹೇಳಿದ್ದಾನೆ. ಯೋಹನ ಬರೆದ ಸುವಾರ್ತೆ 16ನೇ ಅಧ್ಯಾಯ 26-27 ವಾಕ್ಯಗಳು. ನೀವು ನಾನು ಬೇಡಬೇಕು. ಏನನ್ನ ಬೇಡಬೇಕು? ನಾನು ಈ ರೀತಿಯಾಗಿ ಬೇಡುತ್ತಿದ್ದೇನೆ, ಕರ್ತನೇ, ನನಗೆ ವಯಸ್ಸು 56, ಇನ್ನು ಉಳಿದಿರುವ ನನ್ನ ಆಯುಷ್ ಕಾಲದಲ್ಲಿ ನನಗೆ ಕೃಪೆಯನ್ನು ಅನುಗ್ರಹಿಸಿಕೊಡು, ನಾನು ಸುವಾರ್ತೆಯನ್ನು ಸಾರುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಡು. ಪ್ರಿಯರೇ, 1994ರಲ್ಲಿ ನಾನು ರಕ್ಷಣೆಯನ್ನ ಹೊಂದಿಕೊಂಡೆ. 1994ರಲ್ಲಿ ಕರ್ತನು ತನ್ನ ಬೆಲೆಯುಳ್ಳ ರಕ್ಷಣೆಯನ್ನ ಕೊಟ್ಟನು. ಪ್ರಾರಂಭದಲ್ಲಿ ಪ್ರತಿ ವಾರ ನಾವು ಹೊರಗಡೆ ಹೋಗಿ ಬಹಿರಂಗ ಸುವಾರ್ತೆಯನ್ನ ನಾವು ಸಾರುತ್ತಾ ಬಂದೆವು. ಬೀದರ್ ಆಗಲಿ, ದಾವಣಗೆರೆ ಆಗಲಿ, ಬೆಂಗಳೂರಾಗಲಿ, ತಮಿಳುನಾಡಾಗಲಿ, ಎಲ್ಲಾ ಪ್ರದೇಶಗಳಿಗೆ ಹೋಗಿ ಸುವಾರ್ತೆಯನ್ನ ಬಹಿರಂಗ ಸುವಾರ್ತೆಯನ್ನ ಸಾರುತ್ತಾ ಬಂದೆವು. ಸೆರೆಮನೆಗಳಲ್ಲಿ ಹೋಗಿ ತಿಂಗಳಿಗೊಮ್ಮೆ ಸುವಾರ್ತೆಯನ್ನ ಸಾರುತ್ತಾ ಬಂದೆವು. ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೀವು ನಾನು ಬಹಿರಂಗ ಸುವಾರ್ತೆಯನ್ನ ಸಾರಲು ಸಾಧ್ಯವಾಗದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದೇವೆ. ನೀವು ನಾನು ಆಸ್ಪತ್ರೆಗೆ ಹೋಗಿ ಕರಪತ್ರಗಳನ್ನ ಹಂಚಲು ಕೂಡ ಸಾಧ್ಯವಾಗದಂತ ಪರಿಸ್ಥಿತಿಯನ್ನ ಎದುರಿಸುವಂತವರಾಗಿದ್ದೇವೆ. ನನ್ನ ಸಹೋದರರು ಕರಪತ್ರವನ್ನ ಆಸ್ಪತ್ರೆಯಲ್ಲಿ ಹಂಚಿದಾಗ ಅವರ ಮೇಲೆ ಕೇಸನ್ನು ಕೂಡ ದಾಖಲಿಸಿದ್ದರು. ಪ್ರಿಯ ದೈವ ಜನರೇ, ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ನೀವು ನಾನು ಈ ಎಲ್ಲ ಸಂಗತಿಗಳಿಗೋಸ್ಕರವಾಗಿ ಪ್ರಾರ್ಥಿಸೋಣ. ನನ್ನ ಹಾಗೆ ನೀವು ಕೂಡ ಭಾರದಿಂದ
ಪ್ರಾರ್ಥಿಸಿರಿ. ನಿಮ್ಮ ಆಯುಷ್ಕಾಲವನ್ನ ನೆನಪು ಮಾಡಿಕೊಳ್ಳಿರಿ. ಕರ್ತನಿಗೆ ಹೇಳಿರಿ, ಕರ್ತನೆ ನನ್ನನ್ನು ಬಲಪಡಿಸು, ಕರ್ತನೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಎಷ್ಟೋ ಮಂದಿ ನ್ಯಾಯ ತೀರ್ಪಿನ ಕೆಳಗಡೆ ಬರುತ್ತಿದ್ದಾರೆ. ದೇವರ ಕೋಪದ ಕೆಳಗಡೆ ಅನೇಕ ಮಂದಿ ಬರುತ್ತಿದ್ದಾರೆ. ನನಗೆ ಸಹಾಯ ಮಾಡ್ರಿ, ನನಗೆ ಸಹಾಯ ಮಾಡ್ರಿ, ನಿಮ್ಮ ಸುವಾರ್ತೆಯನ್ನ ಸಾರುವಂತೆ ಸಹಾಯ ಮಾಡ್ರಿ. ನಾನು ಧ್ಯಾನಿಸುವಂತ ಈ ಪ್ರಕಟಣೆಯ ಪುಸ್ತಕದಲ್ಲಿ ನೀನು ತಿಳಿಸಿದಂತ ನ್ಯಾಯ ತೀರ್ಪುಗಳನ್ನ ನಾನು ಇತರರಿಗೆ ಹೇಳುವಂತೆ ಸಹಾಯ ಮಾಡ್ರಿ. ಅವರು ಕೂಡ ಆ ಒಂದು ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವಂತೆಯೂ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಂತೆಯೂ, ನರಕದಿಂದ ತಪ್ಪಿಸಿಕೊಳ್ಳುವಂತೆಯೂ ನಾನು ಅವರಿಗೆ ಪ್ರೀತಿಯಿಂದ ನಿನ್ನ ಸುವಾರ್ತೆಯನ್ನ ಸಾರುವಂತೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸೋಣ. ಪರಿಸ್ಥಿತಿಗಳು, ಸನ್ನಿವೇಶಗಳಾಗಲಿ ಮತ್ತು ನಾವು ಕೇಳುವಂತ ಆತಂಕ ಪಡುವಂತ ಸಂಗತಿಗಳಾಗಲಿ ನಿಮ್ಮನ್ನು ನನ್ನನ್ನು ಸುವಾರ್ತೆಯನ್ನ ಸಾರದಂತೆ ಕಟ್ಟಿ ಹಾಕಬಾರದು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಕಲ್ವಾರಿ ಪ್ರೀತಿಯಿಂದ ಸುವಾರ್ತೆಯನ್ನು ಸಾರೋಣ. ಆ ಒಂದು ಪ್ರಾರ್ಥನೆಯ ಜೀವಿತವನ್ನ ಜೀವಿಸೋಣ. ಕರ್ತನೆ, ಈ ದಿನ ಸುವಾರ್ತೆಯನ್ನು ಸಾರಲು ನನ್ನನ್ನು ಕರೆದುಕೊಂಡು ಹೋಗು. ಇಲ್ಲದೆ ಹೋದರೆ ಯಾರಿಗೆ ಸುವಾರ್ತೆಯನ್ನ ನಾನು ಸಾರಬೇಕೋ ಅವರನ್ನು ನನ್ನ ಬಳಿಗೆ ಕರೆತ ಎಂಬುದಾಗಿ ನೀವು ನಾನು ಪ್ರಾರ್ಥನೆ ಮಾಡೋಣ. ನಾವು ಹಂಬಲದಿಂದ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನ ಕರ್ತನು ಕೇಳುತ್ತಾನೆ. ಕರ್ತನು ದೊಡ್ಡ ಕಾರ್ಯವನ್ನ ಆತನು ಮಾಡುತ್ತಾನೆ. ನ್ಯಾಯ ತೀರ್ಪು ನಿಜ, ನರಕ ನಿಜ, ನರಕದ ಬೆಂಕಿ ನಿಜ. ದೇವರು ತನ್ನ ಕೋಪವನ್ನ ಈ ಭೂಮಿಯ ಮೇಲೆ, ಮಾನವನ ಮೇಲೆ, ತನ್ನನ್ನು ನಂಬದ ಮಾನವನ ಮೇಲೆ ಆತನು ಕಳುಹಿಸುವುದು ನಿಜ. ಯಾಕೆಂದರೆ ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯದಲ್ಲಿ ಒಂದು ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಆ ಸಂಗತಿ ಏನೆಂದರೆ, ದೇವರು ಪರಿಶುದ್ಧನು, ದೇವರು ನೀತಿವಂತನು, ದೇವರು ಸೃಷ್ಟಿಕರ್ತನು, ದೇವರು ಸರ್ವಭೌಮನು, ದೇವರು ಮಾರ್ಪಡದವನು. ದೇವರು ಪರಿಶುದ್ಧನು, ಹಾಗಾದರೆ ದೇವರು ನೀತಿವಂತನು, ಹಾಗಾದರೆ ಆತನು ಪಾಪವನ್ನ ತಾಳಿಕೊಂಡಿರುವುದಾದರೆ, ದುಷ್ಟತ್ವವನ್ನ ತಾಳಿಕೊಂಡಿರುವುದಾದರೆ ಆತನು ದೇವರಲ್ಲ. ಪುನಃ ನಾನು ಏನನ್ನ ಕಲಿತೇನೋ, ದೇವರಾತ್ಮನು ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯದಲ್ಲಿ ನನಗೆ ಏನನ್ನ ಕಲಿಸಿದನೋ ಅದನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ದೇವರು ಪರಿಶುದ್ಧನಾಗಿರುವುದಾದರೆ, ದೇವರು ನೀತಿವಂತನಾಗಿರುವುದಾದರೆ, ಪಾಪವನ್ನ ನೋಡಿಕೊಂಡು ಪರವಾಗಿಲ್ಲ, ಇದನ್ನು ನಾನು ನೋಡಲಿಲ್ಲ ಎಂಬುದಾಗಿ ವರ್ತಿಸುವುದಾದರೆ ಅವನು ದೇವರಲ್ಲ. he is not God. ನಮ್ಮ ಸತ್ಯವೇದದ ದೇವರು ಆತನು ಜೀವವುಳ್ಳ ದೇವರಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ, ಆತನು ಸೃಷ್ಟಿಕರ್ತನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ. ಆದ ಕಾರಣ ಆತನು ನ್ಯಾಯವನ್ನ ತೀರಿಸಲೇಬೇಕು, ಪಾಪವನ್ನ ಆತನು ದಂಡಿಸಲೇಬೇಕು. ಹೇಗೆ ದಂಡಿಸ್ತಾನೆ ಗೊತ್ತಾ? ನೀವು ದೇವರ ವಾಕ್ಯವನ್ನ, ಪ್ರಕಟಣೆಯ ಗ್ರಂಥ ಇಡೀ ಅಧ್ಯಾಯವನ್ನ ಧ್ಯಾನಿಸಿರಿ. ಆತನು ಸೈತಾನನನ್ನ ಸಂಪೂರ್ಣವಾಗಿ ಕಿತ್ತು ಬೆಂಕಿಯ ಕೆರೆಗೆ ಆತನು ಹಾಕುವಾತನಾಗಿದ್ದಾನೆ. ಪಾಪವನ್ನ ಸಂಪೂರ್ಣವಾಗಿ ಆತನು ತೊಡೆದು ಹಾಕುವಾತನಾಗಿದ್ದಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನು ಪಾಪರಹಿತ ದೇಶಕ್ಕೆ ನಮ್ಮನ್ನ ಕೊಂಡೊಯ್ಯುವಾತನಾಗಿದ್ದಾನೆ. ಯಾಕೆಂದರೆ ಆತನು ಪರಿಶುದ್ಧನಾದ ದೇವರು. ಆತನು ನ್ಯಾಯ ತೀರಿಸಲು ಅದೊಂದೇ ಕಾರಣ. ಯಾಕೆಂದರೆ ಆತನು ಪಾಪವನ್ನ ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೆಂಬುದಾಗಿ ಅಬುಕುಕ ತಿಳಿಸುವಾತನಾಗಿದ್ದಾನೆ. ನಹೂಮ 1ನೇ ಅಧ್ಯಾಯ 3 ಮತ್ತು 6 ವಾಕ್ಯಗಳಲ್ಲೂ ಕೂಡ ಆತನು ಪವಿತ್ರನು ಎಂಬುದಾಗಿ ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಮುಯಿ ತೀರಿಸುವಂತ ದೇವರು. ನಮ್ಮ ದೇವರು ಆತನು ನ್ಯಾಯ ತೀರಿಸುವಾತನಾಗಿದ್ದಾನೆ. ನಮ್ಮ ದೇವರು ಪವಿತ್ರನಾಗಿದ್ದಾನೆ. ಆತನ ಗುಣಲಕ್ಷಣಗಳನ್ನ ಕುರಿತು ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯ 3 ಮತ್ತು 4 ವಾಕ್ಯಗಳನ್ನ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಯಾವ ರೀತಿಯಾಗಿ ಅವರು ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ ಬಂದರು ಎಂಬ ಸಂಗತಿಗಳನ್ನ ಧ್ಯಾನಿಸುತ್ತಾ ಬಂದಿದ್ದೇವೆ. ಯಾವ ರೀತಿಯಾಗಿ ಆದಾಮನ ಹಾಡನ್ನ
ಯಹೂದ್ಯರು ಧ್ಯಾನಿಸುತ್ತಿದ್ದರೋ ಎಂಬ ಸಂಗತಿಯನ್ನು ಕೂಡ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯ 3-4 ವಾಕ್ಯಗಳನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 15 verse 3 and 4. ದೇವರ ದಾಸನಾದ ಮೋಶೆ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ನೀನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದದರಿಂದ ಎಲ್ಲ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು ಎಂದು ಹೇಳಿದರು. ಸೊ ಪ್ರಿಯ ದೈವ ಜನರೇ, ಈ ಒಂದು ಹಾಡನ್ನ ಕುರಿತು ನಾವು ಧ್ಯಾನಿಸ್ತಾ ಬರುತ್ತಿದ್ದೇವೆ. ಮೋಶೆ ಹಾಡನ್ನ ಕುರಿತು ನಾವುಗಳು ದೇವರ ವಾಕ್ಯದಲ್ಲಿ ಮೊದಲನೇ ಹಾಡಾಗಿ ನಾವುಗಳು ಬರೆದದನ್ನ ಹಾಡಿದ್ದನ್ನ ಕುರಿತು ಧ್ಯಾನಿಸುತ್ತಿದ್ದೇವೆ. ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯದಲ್ಲಿ ಇವರು ಹಾಡುವಂತ ಯಜ್ಞದ ಕುರಿಯಾದಾತನ ಹಾಡನ್ನು ನಾವು ನೋಡುವಾಗ ಅದು ಸತ್ಯವೇದದ ಪುಸ್ತಕದ ಕೊನೆಯಲ್ಲಿ ಹಾಡಲ್ಪಟ್ಟಂತ ಹಾಡು ಎಂಬುದಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. ಮೋಶೆಯ ಹಾಡಿನ ಒಂದು ಅರ್ಥವನ್ನ ನೋಡುವಾಗ ದೇವರು ಅನೀತಿವಂತರನ್ನ, ದೇವರು ದುಷ್ಟರನ್ನ ಸಂಹರಿಸುತ್ತಾನೆ, ತನ್ನ ಮಕ್ಕಳನ್ನ ಭದ್ರತೆ ಕೊಡುತ್ತಾನೆ. ಈ ಒಂದು ಹಾಡಿನಲ್ಲಿ ತನ್ನ ಮಕ್ಕಳನ್ನ ಆತನು ದಾಟಿಸಿ ಮುಂದಕ್ಕೆ ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದೆವು. ಯಜ್ಞದ ಕುರಿಯಾದಾತನ ಹಾಡನ್ನ ನಾವು ಧ್ಯಾನಿಸುವಾಗ ದೇವರು ತನ್ನ ಮಕ್ಕಳನ್ನು ತನ್ನೊಂದಿಗೆ ಆತನು ಇಟ್ಟುಕೊಳ್ಳುತ್ತಾನೆ ಎಂಬುದಾಗಿ ಈ ಹಾಡು ಮಾತನಾಡುವಂಥದ್ದಾಗಿದೆ. ಸೊ ಪ್ರಿಯ ದೈವ ಜನರೇ, ಈ ಒಂದು ಹಾಡು ವಿಜಯದ ಹಾಡು ಎಂಬುದಾಗಿಯೂ, ಈ ಹಾಡನ್ನ ಜಯ ಹೊಂದಿದಂಥವರು ಹಾಡುತ್ತಾರೆ ಎಂಬುದಾಗಿಯೂ ಕೂಡ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನೀವು ನಾನು ಈ ಒಂದು ಗುಂಪಿನಲ್ಲಿ ಸೇರಿ ಕರ್ತನನ್ನ ಆರಾಧಿಸುವಂತವರಾಗಿದ್ದೇವೆ. ಹೌದು, ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ ಚೀಯೋನಿನ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿದೆ, ಲೆಕ್ಕಿಸಲಾಗದ ಜನಗಳ ನಡುವೆ ನಾನು ನಿನ್ನನ್ನು ನೋಡುವೆನು, ನಿನ್ನನ್ನು ಆರಾಧಿಸುವೆನು ಎಂಬುದಾಗಿ ಆ ಹಾಡು ಬರೆಯಲ್ಪಟ್ಟಿದೆ. ನೀವು ನಾನು ಈ ಒಂದು ವಾಕ್ಯಗಳನ್ನ ಧ್ಯಾನಿಸುವಾಗ ನಮ್ಮ ಹೃದಯವನ್ನ ಧೈರ್ಯಪಡಿಸಿಕೊಳ್ಳೋಣ. ನಾನು ತಾವುಗಳು ಒಂದು ದಿನ ಈ ಒಂದು ವೃಂದದಲ್ಲಿ ಸೇರಿ ಕರ್ತನಿಗೆ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡುಗಳನ್ನು ಕೂಡ ಹಾಡುವಂತವರಾಗಿದ್ದೇವೆ ಎಂಬುದಾಗಿ ನಾವು ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳೋಣ. ಹೌದು ಪ್ರಿಯ ಸೋದರ ಸೋದರಿಯರೇ, ನಾನು ಮುಖಸ್ತುತಿ ಮಾಡಲು ಹೇಳುತ್ತಿಲ್ಲ. ಸೋದರಿ ಕುಸುಮ ಇರಬಹುದು, ಸೋದರಿ ಪಂಕಜ್ ಇರಬಹುದು, ಸೋದರಿ ಮಮತಾ ಬೇಟಗಿರಿ ಕುಟುಂಬವಾಗಿರಬಹುದು, ಅಂಬಿಕಾ ಸೋದರಿ, ಅನೇಕರು ಅವರ ಹಾಡುಗಳ ಒಂದು ರಾಗವನ್ನ ನಾವುಗಳು ಕೇಳುವಾಗ ಎಷ್ಟೊಂದು ಮಧುರವಾದಂತ ರಾಗ, ಬಹು ಸುಂದರವಾಗಿ ಹಾಡುಗಳನ್ನ ಹಾಡಿ ದೇವರನ್ನ ಆರಾಧಿಸುವಂತವರಾಗಿದ್ದಾರೆ. ಈ ರೀತಿಯಾಗಿ ಈ ಒಂದು ಬೇತೇಲ್ ಸೇವೆ ಪರಿಚಯದಲ್ಲಿ ಯಾರೇ ಹಾಡುಗಳನ್ನ ಹಾಡಿದರೂ ಕೂಡ ಎಷ್ಟೊಂದು ಮಧುರವಾಗಿಯೂ ಇಂಪಾಗಿಯೂ ಅರ್ಥಪೂರ್ವಕವಾಗಿಯೂ ಹಾಡುಗಳನ್ನ ಹಾಡುವುದನ್ನ ನಾವುಗಳು ಕೇಳಿಸಿಕೊಳ್ಳುತ್ತಿದ್ದೇವೆ, ನಿಜವಲ್ಲವಾ? ಹಾಗಾದರೆ ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯದಲ್ಲಿ ಎಲ್ಲರೂ ಕೂಡ ಹಾರ್ಪ್ಗಳನ್ನ ತೆಗೆದುಕೊಂಡು, ಕಿನ್ನರಿಗಳನ್ನ ತೆಗೆದುಕೊಂಡು ಎಷ್ಟೊಂದು ಜಯಘೋಷವನ್ನ ಅವರು ಮಾಡುತ್ತಿದ್ದಾರೆ. ನೀವು ನಾನು ಈ ಒಂದು ಸಂಕಟ ಕಾಲದಲ್ಲಿಯೂ ಮಹಾಸಂಕಟ ಕಾಲದಲ್ಲಿಯೂ ನಾವು ನ್ಯಾಯ ತೀರ್ಪಿಗೆ ಗುರಿಯಾಗುವುದಿಲ್ಲ. ನಾವು ಕರ್ತನ ಜೊತೆಗೆ, ಆತನಿಂದ ವಿಮೋಚಿಸಲ್ಪಟ್ಟಂತ ಮಕ್ಕಳ ಜೊತೆಗೆ, ಯಹೂದ್ಯರೊಳಗಿಂದ ವಿಮೋಚಿಸಲ್ಪಟ್ಟಂತ ಮಕ್ಕಳ ಜೊತೆಗೆ ಕರ್ತನ ಸಮ್ಮುಖದಲ್ಲಿ ನಾವು ಸೇರಿ ಆತನನ್ನ ಆರಾಧಿಸುವಂತವರಾಗಿದ್ದೇವೆ.
ಹೌದು ಪ್ರಿಯ ಸೋದರ ಸೋದರಿಯರೇ, ನೀವು ನಾನು ಆ ಒಂದು ದೃಶ್ಯವನ್ನ ನಮ್ಮ ಹೃದಯದಲ್ಲಿ ಹೊಂದಿಕೊಳ್ಳಬೇಕು. ನಾನು ಒಂದು ದಿನ ಆ ಒಂದು ಗುಂಪಿನಲ್ಲಿ ಆ ಮಧುರವಾದ ಹಾಡುಗಳನ್ನು ಆಡುವಂತ, ವಿಮೋಚಿಸಲ್ಪಟ್ಟಂತ, ಜಯವನ್ನ ಹೊಂದಿದಂತ ದೇವರ ಮಕ್ಕಳ ಜೊತೆಗೆ ಆಡುತ್ತೇನೆ. ಹೌದು, ಅವರು ಸೈತಾನನ ಮೇಲೆ ಜಯವನ್ನ ಹೊಂದಿದರು, ಸುಳ್ಳು ಪ್ರವಾದಿಯ ಮೇಲೆ ಜಯವನ್ನ ಹೊಂದಿದರು, ಮೃಗದ ಮೇಲೆ ಜಯವನ್ನ ಹೊಂದಿದರು. ತಮ್ಮ ದೇಹವನ್ನು ಕೂಡ ಅವರು ಪ್ರೀತಿಸಲಿಲ್ಲ, ತಮ್ಮ ಪ್ರಾಣವನ್ನು ಕೂಡ ಅವರು ಪ್ರೀತಿಸಲಿಲ್ಲ. ಅವರು ತಮ್ಮ ಪ್ರಾಣದ ಹಂಗನ್ನ ತೊರೆದು ದೇವರನ್ನ ಪ್ರೀತಿಸಿದರು. ಆ ಒಂದು ಜಯ ಹೊಂದಿದವರ ಗುಂಪಿನಲ್ಲಿ ಕಂಡು ಬರುತ್ತಿದ್ದಾರೆ, ಆ ಎತ್ತಲ್ಪಟ್ಟಂತ ಸಭೆಯಲ್ಲಿ ಕಂಡು ಬರುತ್ತಿದ್ದಾರೆ. ನಿಮ್ಮ ನನ್ನ ವಾಂಛೆ ಏನು, ನಿಮ್ಮ ನನ್ನ ಆಕಾಂಕ್ಷೆ ಏನು, ನಿಮ್ಮ ನನ್ನ ಅಭಿಲಾಷೆ ಏನು? ಪ್ರಿಯರೇ, ಪ್ರಾರಂಭದಲ್ಲೇ ನಾನು ನಿಮಗೆ ಹೇಳಿದೆ, ಮಾನವನು ಆರ್ಥಿಕ ಪರಿಸ್ಥಿತಿಯನ್ನ ಕುರಿತು, ಲೋಕದಲ್ಲಿ ಹೆಚ್ಚುತ್ತಿರುವಂತಹ ಉಷ್ಣಾಂಶವನ್ನ ಕುರಿತು, ರಾಜಕೀಯ ಸಮಸ್ಯೆಗಳನ್ನ ಕುರಿತು ಅವನು ಬಹಳವಾಗಿ ಚಿಂತಿತನಾಗುತ್ತಾನೆ, ಯೋಜನೆಗಳನ್ನ ಹಮ್ಮಿಕೊಳ್ಳುವವನಾಗಿದ್ದಾನೆ. ದೇವರ ಮಕ್ಕಳಾದಂಥ ನೀವು ನಾನು ನಮ್ಮ ಮುಂದಿನ ದಿನಗಳಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಕರ್ತನನ್ನು ನೋಡುತ್ತೇವೆ, ಕರ್ತನ ಬಳಿ ಹೋಗುತ್ತೇವೆ, ಆತನ ರಾಜ್ಯವನ್ನ ಪ್ರವೇಶ ಮಾಡುತ್ತೇವೆ ಎಂಬ ಹಂಬಲ, ಎಂಬ ತವಕ ನನ್ನ ಹೃದಯ, ತಮ್ಮ ಹೃದಯವನ್ನ ತುಂಬಿಕೊಳ್ಳಲಿ. ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, ಕರ್ತನೆ, ನಿನ್ನ ಕೃತ್ಯಗಳು, ನಿಮ್ಮ ಸತ್ಯವೇದವನ್ನ ಗಮನಿಸಿರಿ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸೊ ಪ್ರಿಯರೇ, ಈ ವಾಕ್ಯವನ್ನ ಕೀರ್ತನೆ 139 14ನೇ ವಾಕ್ಯದಿಂದ ತೆಗೆದುಕೊಳ್ಳಲ್ಪಟ್ಟಿದೆ. ಇದರಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಕೀರ್ತನಗಾರನು ತಿಳಿಸುತ್ತಿದ್ದಾನೆ. ಏನೆಂಬುದಾಗಿ ತಿಳಿಸ್ತಾ ಇದ್ದಾನೆ? ಕರ್ತನೆ, ನೀನು ನನ್ನನ್ನು ಅದ್ಭುತವಾಗಿಯೂ ಆಶ್ಚರ್ಯವಾಗಿಯೂ ಉಂಟು ಮಾಡಿದಿ. ಅಪೇಕ್ಷೆ ಇರುವುದಾದರೆ ಓದಲು ಕೇಳಿಕೊಳ್ಳುತ್ತೇನೆ. Psalm 139 verse 14. There or somebody can help. ಕೀರ್ತನೆ 139:14. ದಾವೀದ ಬಹಳ ಸುಂದರವಾಗಿ ಈ ಒಂದು ಕೀರ್ತನೆಯಲ್ಲಿ ದೇವರು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ದಾನೆ ಎಂಬ ವಿಷಯವನ್ನ ಕುರಿತು ಆತನು ವರ್ಣಿಸುತ್ತಿದ್ದಾನೆ. Psalm 139. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಪ್ರಿಯರೇ, ಇದನ್ನು ನಾವು ಆತ್ಮೀಯವಾಗಿ ಮಾಡಿಕೊಳ್ಳೋಣ. ಯಾವಾಗ ಈ ವಾಕ್ಯವನ್ನ ನಾನು ಧ್ಯಾನಿಸಿದೆನೋ, ಯಾವಾಗ ಈ ವಾಕ್ಯವನ್ನ ಅರ್ಥ ಮಾಡಿಕೊಂಡೇನೋ, ಆ ದಿನದಿಂದ ನನಗೆ ಬಹಳ ಸಂತೋಷ. ಅದಕ್ಕೆ ಮುಂಚಿತವಾಗಿ ಕನ್ನಡಿ ಮುಂದೆ ನಾನು ಹೋಗುವಾಗ, ಅಯ್ಯೋ ನನ್ನ ಬಣ್ಣ ಈ ತರ ಗೋಧಿ ಬಣ್ಣದಲ್ಲಿ ಇದೆಯಲ್ಲ, ನನ್ನ ಕೂದಲು ಗುಂಗುರು ಕೂದಲು ಇಲ್ವಲ್ಲ, ಹಲವಾರು ರೀತಿಯಲ್ಲಿ ನಾನು ಯೋಚನೆ ಮಾಡಿದ್ದುಂಟು. ನಾನು ಇತರರಾಗಿ ಸುಂದರವಾಗಿ ಇಲ್ಲವಲ್ಲ ಎಂಬುದಾಗಿ ಯೋಚನೆ ಮಾಡಿದ್ದುಂಟು. ಆದರೆ ಯಾವಾಗ ಕೀರ್ತನೆ 139:14 ವಾಕ್ಯವನ್ನ ಓದಿದೆನೋ, ಆಗ ನಾನು ಬಹಳ ವ್ಯಸನ ಪಟ್ಟೆ. ಯಾಕೆಂದ್ರೆ ದೇವರು ನನ್ನನ್ನು ಅದ್ಭುತವಾಗಿಯೂ, ಆತನು ಆಶ್ಚರ್ಯವಾಗಿಯೂ ಸುಂದರವಾಗಿಯೂ ಉಂಟು ಮಾಡಿದ್ದಾನೆಂಬ ಸಂಗತಿಯನ್ನ ನಾನು ಗ್ರಹಿಸದೆ, ನಾನು ಯಾವಾಗೆಲ್ಲ ನಾನು ನನ್ನ ಒಂದು ರೂಪ, ನನ್ನ ಒಂದು ಬಣ್ಣ, ನನ್ನ ಒಂದು ಆಕಾರವನ್ನು ನೋಡಿ ವ್ಯಸನ ಪಟ್ಟೆನೋ, ಆವಾಗೆಲ್ಲ ನನ್ನ ಸೃಷ್ಟಿಕರ್ತನನ್ನು ಕೂಡ ನಾನು ದುಃಖಪಡಿಸಿದುಂಟು. ನೀನು ಯಾಕೆ ನನ್ನನ್ನು ಈ ರೀತಿಯಾಗಿ ಉಂಟು ಮಾಡಿದ್ದಿ, ನೀನು ಯಾಕೆ ನನ್ನನ್ನು ಈ ರೀತಿಯಾಗಿ ಮಾಡಲಿಲ್ಲ ಎಂಬುದಾಗಿ ಅಂದುಕೊಂಡದುಂಟು. ಆದರೆ ಪ್ರಿಯ ದೈವಜನರೇ, ಕರ್ತನು ನನ್ನ ಆತ್ಮೀಯ ಕಣ್ಣುಗಳನ್ನ ಆತನು ತೆರೆದನು. ನಿಮ್ಮ ಕಣ್ಣುಗಳನ್ನ ನೋಡ್ರಿ, ನಿಮ್ಮ ತಲೆಯ ಕೂದಲನ್ನ ನೋಡ್ರಿ, ನಿಮ್ಮ ನಾಲಿಗೆಯನ್ನ ನೋಡ್ರಿ, ನಿಮ್ಮ ದೇಹದ ಪ್ರತಿ ಅಂಗಗಳನ್ನ ನೋಡ್ರಿ. ನಿಜವಾಗಿಯೂ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3ನೇ ವಾಕ್ಯದ ಪ್ರಕಾರ ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ ಎಂಬುದಾಗಿ ನೀವು ನಾನು ಕೀರ್ತನಗಾರನ ಜೊತೆಗೆ ಸೇರಿ, ವಾಕ್ಯದ ಜೊತೆಗೆ ಸೇರಿ ನಮ್ಮ ಕರ್ತನನ್ನ
ಆರಾಧಿಸೋಣ, ನಮ್ಮ ಕರ್ತನನ್ನ ಘನಪಡಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ, ದೇವರು ನನ್ನನ್ನು ಪ್ರೀತಿಸುತ್ತಾನೆ. ನೀವು ನಾನು ದೇವರಿಗೆ ಬೇಕಾಗಿದ್ದೇವೆ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ.